ಗುರುವಾರ ತಿಂತಣೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಗ್ರಾಮೀಣ ಸೊಗಡಿನ ಸಾಂಸ್ಕೃತಿಕ ವೈಭವವನ್ನು ಗಟ್ಟಿಗೊಳಿಸಲು ಪ್ರತಿಭಾ ಕಾರಂಜಿ ವೇದಿಕೆ ಪೂರಕ ಮನೋಹರ್ ಎಸ್ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ವೈಭವಯುತ ಜೀವನದ ಗುಂಗಿನಲ್ಲಿಂದು ಮರೆತ ಗ್ರಾಮೀಣ ಸೊಗಡಿನ ಸಾಂಸ್ಕೃತಿಕ ವೈಭವವನ್ನು ಗಟ್ಟಿಗೊಳಿಸಿ ಮನೋರಂಜನಾತ್ಮಕ ಕಾರ್ಯಕ್ರಮಗಳಿಂದ ಶೈಕ್ಷಣಿಕದ ಗುಣಮಟ್ಟದ ಫಲಿತಾಂಶಕ್ಕೂ ಈ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ವೇದಿಕೆ ನೆರವಾಗಲಿದೆ ಎಂದು ಶಿಕ್ಷಕ ಮತ್ತು ಸಾಹಿತಿ ಮನೋಹರ್ ಪತ್ತಾರ್ ಗುರುಗುಂಟ ಹೇಳಿದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ 2025 ಮತ್ತು 26ನೇ ಸಾಲಿನ ತಿಂತಣೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಜನಪದ ನೃತ್ಯ ಮತ್ತು ಗಾಯನ, ಚಿತ್ರಕಲೆ, ಪ್ರಬಂಧ, ಚರ್ಚಾ ಸ್ಪರ್ಧೆ, ಏಕಪಾತ್ರಾಭಿನಯ, ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಸೇರಿದಂತೆ ಅನೇಕ ಕಲಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಚಿಣ್ಣರು ಅನಾವರಣಗೊಳಿಸುವ ಹಬ್ಬವೇ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಎಂದು ಬಣ್ಣಿಸಿದ್ದಾರೆ. ಗಫೂರ್ ಸಾಬ್ ಹವಾಲ್ದಾರ್ ಅಧ್ಯಕ್ಷತೆ ವಹಿಸಿದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ತಿಂತಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ಮಾನಮ್ಮ ರತ್ನರಾಜ ಸಾಲಿಮನಿ, ಪಿಡಿಒ ಡಿಎನ್ ಹಳ್ಳಿ, ಮುದ್ದಪ್ಪ ಬೂದಗುಂಪಿ, ಲಿಂಗಣ್ಣ ಆಚಾರ್, ಸಂಜೀವಪ್ಪ ನಾಯಕ್, ಫಕ್ರುದ್ದೀನ್ ಹವಾಲ್ದಾರ್, ಇಸ್ಮಾಯಿಲ್ ಕೆಬಿ, ಗಂಗಾಧರ ನಾಯಕ ಸೇರಿದಂತೆ ಅನೇಕರು ಹಾಜರಿದ್ದರು. ಗ್ರಾಮದ ಮುಖಂಡರಾದ ಭೀಮಣ್ಣ ಹವಾಲ್ದಾರ್, ದೇವೇಂದ್ರಪ್ಪ ಅಂಬಿಗೇರ್, ಮಲ್ಲಿಕಾರ್ಜುನ್ ಸಾಹುಕಾರ್, ಅಧಿಕಾರ ಚಂದ್ರೇಶ್ವರ ರಿಟೇಕ್, ಅಧಿಕಾರಿ ರಾಜಶೇಖರ್ ದೇಸಾಯಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗುರು ರಾಥೋಡ್ ಮತ್ತು ಈ ಭಾಗದ ಶಿಕ್ಷಣ ಮತ್ತು ವಲಯ ಸಂಯೋಜಕರು, ಗ್ರಾಮದ ಯುವಕರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ. ಮುಖ್ಯ ಶಿಕ್ಷಕ ಅಮರೇಶ್ ಹುಜರತಿ ಗುರುಗುಂಟ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದ ಕಾರ್ಯಕ್ರಮವನ್ನು ಶಿಕ್ಷಕ ಶಂಕರ್ ವಂದಿಸಿದ್ದಾರೆ. ತಿಂತಣೆ ಕ್ಲಸ್ಟರ್ ಮಟ್ಟದ ಶಾಲೆಗಳ ಮಕ್ಕಳು ಭಾಗವಹಿಸಿ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಯಾದಗಿರಿ. ವೇದಿಕೆ ಅದನ್ನ ತಾವೆಲ್ಲರೂ ಬಳಸ್ಕೊಳ್ರಿ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ. ತಿಂತಿಣಿ ಅಂತ ಬಂದಾಗ ಮೊದಲು ಇದ್ದಂತಹ ಒಂದು ಹೆಸರು ಅಗ್ರಹಾರ. ಅಗ್ರಹಾರ ಅಂದ್ರೆ ಶಿಕ್ಷಣ ಕೇಂದ್ರ. ಬಹಳ ನೂರಾರು ವರ್ಷಗಳ ಹಿಂದೆನೆ ಶಿಕ್ಷಣ ಕ್ಷೇತ್ರವಾಗಿದ್ದಂತಹ ಊರಿದು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಈ ಊರಾಗ ನೆಲದಾಗ ತೋಡಿದ್ರಿ ಅಂದ್ರ ತಾಮ್ರ ಸಿಗ್ತೈತಿ. ಈ ಊರಾಗ ನೆಲದಾಗ ಒಳಗೆ ತೋಡಿದ್ರ ಅಂದ್ರೆ ತಾಮ್ರ ಸಿಗ್ತೈತಿ. ಈ ಊರಿನ ಜನರಿಗೆ ಗೊತ್ತಿರಲಿ ಮ್ಯಾಲೇನೆ ಚಿನ್ನ ಸಿಗ್ತಾವ. ಅವುಗಳನ್ನ ಚಿನ್ನಕ್ಕೊಂದು ಆಭರಣದ ರೂಪವನ್ನ ಕೊಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಶಿಕ್ಷಕರು ಮಾಡ್ತಾ ಇದ್ದಾರೆ. ನನ್ನ ಗುರುಗುಂಟಾಗ ಸಹೋದರ ಅಮರೇಶ್ನೇ ಇಲ್ಲಿ ಶಿಕ್ಷಕನಾಗಿ, ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಾನ. ಒಬ್ಬ ಕ್ರಿಯಾಶೀಲ ಶಿಕ್ಷಕ ನಿಮ್ಗೆ ಸಿಕ್ಕಿದಾನ. ಕಿರಣ್ ಅಂತವರು ಉತ್ತಮವಾದಂತಹ ಇನ್ನೂ ಹಲವಾರು ಜನ ಅತಿಥಿ ಶಿಕ್ಷಕರು ಬಹಳ ಸುಂದರವಾಗಿ ಶಾಲೆಯನ್ನ, ಮಕ್ಕಳ ಮನಸ್ಸುಗಳನ್ನ, ಮೆದುಳುಗಳನ್ನ, ಹೃದಯಗಳನ್ನ ಕಟ್ಟುವ ಕೆಲಸ ಮಾಡ್ತಿದ್ರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನಗೆ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.